ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ಬೋದು, ಈ ಒಂದು ಈ ಖಾತಾನ ನೀವು ಮಾಡ್ಲೇಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ನೀವು ಸಿಟಿಗಳಲ್ಲಿ ಏನಾದ್ರೂ ಕೂಡ ನಿಮ್ಮ ಒಂದು ಸೈಟ್ಗಳಿದ್ರೆ, ಅಥವಾ ಯಾವುದೇ ಒಂದು ಸೈಟ್ಗಳಾಗಿರ್ಬೋದು, ರೆವಿನ್ಯೂ ಸೈಟ್ ಆಗಿರ್ಬೋದು, ಮತ್ತೆ ಈ ಒಂದು BDA ಸೈಟ್ಗಳಾಗಿರ್ಬೋದು, ಯಾವುದೇ ಒಂದು ಸೈಟ್ಗಳನ್ನ ನೀವು ಪರ್ಚೇಸ್ ಮಾಡಿದೀರಾ, ಅಥವಾ ನಿಮ್ಮ ಹತ್ರ ಒಂದು ಸೈಟ್ಗಳಿದೆ ಅಥವಾ ಒಂದು ಸ್ವಂತ ಮನೆಗಳಿದೆ ಅಂತಂದ್ರೆ, ಅದಕ್ಕೆ ನೀವು ಈ ಒಂದು ಈ ಖಾತಾನ ನೀವು ಮಾಡ್ಲೇಬೇಕಾಗುತ್ತೆ ಕಡ್ಡಾಯವಾಗಿ. ಈ ಒಂದು ಈ ಖಾತಾ ಅಂದ್ರೆ ಸ್ನೇಹಿತರೆ, ಅದೊಂದು ಎಲೆಕ್ಟ್ರಾನಿಕ್ ಖಾತಾ ಆಗಿರುತ್ತೆ. ಆ ಒಂದು ಎಲೆಕ್ಟ್ರಾನಿಕ್ ಖಾತಾದಲ್ಲಿ ಕಂಪ್ಲೀಟ್ ಆಗಿ ಆ ಒಂದು ಸೈಟ್, ನಿಮ್ಮ ಒಂದು ಸೈಟ್ ನ ಕಂಪ್ಲೀಟ್ ಅಂದ್ರೆ ಮಾಲೀಕತ್ವದ ಒಂದು ದಾಖಲಾತಿಗಳು ಅದರಲ್ಲಿ ನೀವು ಫೀಡ್ ನ ಮಾಡಬೇಕಾಗುತ್ತೆ. ಅದಾದ ನಂತರದಲ್ಲಿ ನೀವು ಆ ಒಂದು ಈ ಖಾತಾ ಮಾಡಿದ ನಂತರದಲ್ಲಿ, ಕಂಪ್ಲೀಟ್ ರಿಜಿಸ್ಟರ್ ಆದ ನಂತರದಲ್ಲಿ, ಆ ಒಂದು ನಂಬರ್ಗಳು ಕೂಡ ಕೊಡ್ತಾರೆ ನಿಮ್ಗೆ. ಈ ಖಾತಾದಲ್ಲಿ ಒಂದು ನಂಬರ್ ಕೂಡ ಬರುತ್ತೆ. ಆ ಒಂದು ನಂಬರ್ ನಿಮ್ಮ ಹತ್ರ ಇದ್ರೆ ಸಾಕು, ನೀವು ಯಾವುದೇ ಒಂದು ಆನ್ಲೈನ್ ಅಲ್ಲಿ ಹೋಗಿ ಆ ಒಂದು ನಂಬರ್ ನ ಹಾಕಿದ್ರೆ ಸಾಕು, ಕಂಪ್ಲೀಟ್ ನಿಮ್ಮ ಒಂದು ಸೈಟ್ ನ ಡೀಟೇಲ್ಸ್ ತೋರಿಸುತ್ತೆ. ಅಂದ್ರೆ ನಿಮ್ಮ ಒಂದು ಓನರ್ಶಿಪ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ, ಅದು ಆ ಸುತ್ತಳತೆ ಆಗಿರ್ಬೋದು, ಆ ಒಂದು ಯಾವೊಂದು ಸರ್ವೆ ನಂಬರ್ ಇದೆ ಅನ್ನೋದು ಆಗಿರ್ಬೋದು, ಎಲ್ಲದೂ ಕೂಡ ಅದನ್ನ ತೋರಿಸ್ಬಿಡುತ್ತೆ. ಯಾಕಂತಂದ್ರೆ ಫಸ್ಟ್ ಎಲ್ಲ ಆಗಿದ್ರೆ ಈ ರೀತಿಯಾಗಿ ಒಂದು ಅವಕಾಶ ಇರಲಿಲ್ಲ. ಯಾಕಂತಂದ್ರೆ ಆ ಒಂದು ಸೈಟ್ ಗಳಿಗೆ ಸರಿಯಾದ ದಾಖಲಾತಿಗಳೇ ಇರ್ತಾ ಇರ್ಲಿಲ್ಲ. ಹಾಗಾಗಿ ಈ ಒಂದು ಏನು ರಿಯಲ್ ಎಸ್ಟೇಟ್ ಬ್ರೋಕರ್ ಗಳೆಲ್ಲ ಇದಾರೆ, ಅವರು ಮೋಸನ ಮಾಡ್ತಾ ಇದ್ರು. ಅಂದ್ರೆ ಬ್ರೋಕರ್ಗಳು ಅಂತಲ್ಲ, ಯಾರೇ ಒಂದು ಸೈಟ್ ಗಳನ್ನ ತಗೋಬೇಕು ಅಂದ್ರೂ ಕೂಡ ಸ್ವಲ್ಪ ಏನೋ ಒಂದು ಸೈಟ್ ಗಳನ್ನೇ ತುಂಬಾ ಜನರಿಗೆ ಮಾರಾಟ ಮಾಡುವಂತದ್ದು, ಈ ರೀತಿಯಾಗೆಲ್ಲ ಮಾಡಿ ಮಾಡಿ ತುಂಬಾ ಜನರು ಮೋಸ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ಒಂದು ಎಲೆಕ್ಟ್ರಾನಿಕ್ ಖಾತಾನ ಮಾಡಿದ್ರೆ ಅದಾದ ನಂತರದಲ್ಲಿ ಯಾವುದೇ ರೀತಿಯಾದ ತೊಂದರೆ ಇರೋದಿಲ್ಲ. ಅಲ್ಲಿ ಒಂದು ನಂಬರ್ನ ಹಾಕಿದ್ರೆ ಸಾಕು, ಇದೇ ಜಾಗದಲ್ಲಿ, ಇದೇ ಒಂದು ಸರ್ವೆ ನಂಬರ್ ಅಲ್ಲಿ ಇಂತಿಷ್ಟು ನಿಮ್ಮ ಸುತ್ತಳತೆಯಲ್ಲಿ ನಿಮ್ಮ ಒಂದು ಜಾಗ ಇದೆ, ಎಲ್ಲದೂ ಕೂಡ ತೋರಿಸ್ಬಿಡುತ್ತೆ. ಹಾಗಾಗಿ ಅದಾದ ನಂತರದಲ್ಲಿ ಸ್ನೇಹಿತರೆ, ಈ ಒಂದು ಗೌರ್ಮೆಂಟ್ ಇಂದಲೂ ಕೂಡ ಈ ಒಂದು ಈ ಖಾತಾನ ಮಾಡೋದಕ್ಕೆ ಕಡ್ಡಾಯವಾಗಿ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಜನವರಿ ತಿಂಗಳಲ್ಲಿ ಕಂಪ್ಲೀಟ್ ಆಗಿ, ಅಂದ್ರೆ ಫೆಬ್ರವರಿ 10ನೇ ತಾರೀಕುವರೆಗೂ ಕೂಡ ಈ ಒಂದು ಈ ಖಾತಾನ ಮಾಡ್ಲೇಬೇಕು. ಕೊನೆಯ ದಿನಾಂಕ ಫೆಬ್ರವರಿ 10ನೇ ತಾರೀಕು ಕೊಟ್ಟಿದ್ರು. ಆದ್ರೆ ಈ ಒಂದು ಕಾವೇರಿ 2.0 ಒಂದು ವೆಬ್ಸೈಟ್ ಏನಿದೆಯಲ್ಲ, ಅದು ಸರಿಯಾದ ರೀತಿಯಲ್ಲಿ ವರ್ಕ್ ಆಗ್ತಾ ಇರ್ಲಿಲ್ಲ. ಆ ಕಾರಣದಿಂದ ನಾನು ಹೇಳಿದ್ದೇನೆ, ಲಾಸ್ಟ್ ಒಂದು ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ಆ ಏನು ಫೆಬ್ರವರಿ 10ಕ್ಕೆ ಡೇಟ್ ಕೊಟ್ಟಿದ್ರು, ಅದನ್ನ ಇವಾಗ ಗಡುವು ಮಾಡಿದ್ದಾರೆ. ಅಂದ್ರೆ 3 ತಿಂಗಳುಗಳ ಕಾಲ ನಿಮ್ಗೆ ಕಾಲಾವಕಾಶನ ಕೊಟ್ಟಿದ್ದಾರೆ ಈ ಒಂದು ಈ ಖಾತಾನ ಮಾಡೋದಿಕ್ಕೆ. 3 ತಿಂಗಳುಗಳ ಕಾಲದವರೆಗೂ ಕೂಡ, 3 ತಿಂಗಳವರೆಗೂ ಕೂಡ ನೀವು ಈ ಖಾತಾನ ಮಾಡಬಹುದು. ಈ ಖಾತಾನ ಮಾಡೋದಿಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ಕೂಡ ನಾವು ನೋಡ್ತಾ ಹೋಗೋಣ. ಓಕೆ ಸ್ನೇಹಿತರೆ, ಮೊದಲನೇದಾಗಿ ಒಂದು ಗೌರ್ಮೆಂಟ್ ಇಂದ ಯಾವುದೇ ಒಂದು ನಿಮ್ಮ ಒಂದು ID ಕಾರ್ಡ್ಗೆ, ಅಂದ್ರೆ ಐಡೆಂಟಿಟಿಗೋಸ್ಕರ ಯಾವುದೇ ಕಾರ್ಡ್ನ ಇಶ್ಯೂ ಮಾಡಿರುತ್ತಲ್ವಾ, ಅದು ಯಾವ್ದಾದ್ರು ಕೂಡ ಆಗುತ್ತೆ. ಅಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು, ಮತ್ತೆ ವೋಟರ್ ID ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಈ ರೀತಿಯಾಗಿ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಇದು ಎಲ್ಲದೂ ಕೂಡ ಯಾವ್ದ್ರಲ್ಲಿ ಒಂದಾಗುತ್ತೆ ಸ್ನೇಹಿತರೆ. ಯಾವ್ದು ಬೇಕಾದ್ರೂ ಕೂಡ ನೀವು ಒಂದನ್ನ ತಗೊಂಡು ಹೋಗ್ಬೋದು. ಅದಾದ ನಂತರದಲ್ಲಿ ಈ ಒಂದು ಪ್ರಾಪರ್ಟಿ ಓನರ್ ಇರ್ತಾರಲ್ವಾ, ಅವರ ಒಂದು ಫೋಟೋಗ್ರಾಫ್ ಕೂಡ ಬೇಕಾಗುತ್ತೆ. ಒಂದು 2-3 ಫೋಟೋಗಳು ಬೇಕಾಗೋದು, 2-3 ಫೋಟೋಗಳನ್ನ ನೀವು ತಗೊಂಡು ಹೋಗ್ಬೇಕಾಗುತ್ತೆ. ಇನ್ನ ರಿಜಿಸ್ಟರ್ ಡಾಕ್ಯುಮೆಂಟ್ ಆಫ್ ಕನ್ಫರ್ಮಿಂಗ್ ಓನರ್ಶಿಪ್, ಅಂದ್ರೆ ನಿಮ್ಮ ಒಂದು ಓನರ್ಶಿಪ್ ಏನ್ ಕನ್ಫರ್ಮ್ ಆಗಿರುತ್ತೆ, ಆ ಒಂದು ದಾಖಲಾತಿ, ರಿಜಿಸ್ಟರ್ ಆಗಿರುವಂತ ದಾಖಲಾತಿನೂ ಕೂಡ ನೀವು ತಗೊಂಡು ಹೋಗ್ಬೇಕಾಗುತ್ತೆ. ನಂತರ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಆಫ್ ದ ಪ್ರಾಪರ್ಟಿ, ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ನ ನೀವು ತಗೊಂಡು ಹೋಗ್ಬೇಕಾಗುತ್ತೆ ಒಂದು ಪ್ರಾಪರ್ಟಿದು. ಅದಾದ ನಂತರದಲ್ಲಿ ಫೋಟೋಗ್ರಾಫ್ ಆಫ್ ದಿ ಪ್ರಾಪರ್ಟಿ, ಅಂದ್ರೆ ನಿಮ್ಮ ಒಂದು ಪ್ರಾಪರ್ಟಿ ಏನಿರುತ್ತಲ್ವಾ, ಅದರ ಒಂದು ಫೋಟೋಗಳನ್ನು ಕೂಡ, 1-2 ಫೋಟೋಗಳನ್ನ ತಗೊಂಡು ಹೋಗ್ಬೇಕಾಗುತ್ತೆ, ಪ್ರಾಪರ್ಟಿ ಫೋಟೋ. ಅದಾದ ನಂತರದಲ್ಲಿ ರೆಸಿಪ್ಟ್ ಆಫ್ ಪೇಮೆಂಟ್ ಆಫ್ ಪ್ರಾಪರ್ಟಿ ಟ್ಯಾಕ್ಸ್, ನೀವು ಟ್ಯಾಕ್ಸ್ ಕಟ್ಟಿರುವಂತ ರೆಸಿಪ್ಟ್ ಇರುತ್ತಲ್ವಾ, ನೀವು ಟ್ಯಾಕ್ಸ್ ಗಳನ್ನ ಕಟ್ಟಿರ್ತೀರಲ್ವಾ, ಆ ಒಂದು ಪ್ರಾಪರ್ಟಿಗೆ ಟ್ಯಾಕ್ಸ್ ಗಳು ಏನ್ ಕಟ್ಟಿರ್ತೀರ, ಅದನ್ನು ಕೂಡ ನೀವು ತಗೊಂಡು ಹೋಗ್ಬೇಕಾಗುತ್ತೆ. ಇಷ್ಟು ದಾಖಲಾತಿಗಳು ನಿಮ್ಮ ಹತ್ರ ಇದ್ರೆ ಸ್ನೇಹಿತರೆ, ದಯವಿಟ್ಟು ಕೂಡ ನೀವು ಹೋಗಿ ಈ ಒಂದು ಈ ಖಾತಾನ ಮಾಡಬಹುದು. ಈ ಖಾತಾನ ಮಾಡೋದಿಕ್ಕೆ ನೀವು ಈ ಒಂದು ಯಾವುದೇ ಒಂದು ಈ ಮಂಗಳೂರನ್ನಾಗಿರ್ಬೋದು, ಬೆಂಗಳೂರನ್ನಾಗಿರ್ಬೋದು, ಈ ರೀತಿಯಾದ ಈ ಒಂದು ಸೇವಾ ಕೇಂದ್ರಗಳೇನಿದೆಯಲ್ವಾ, ಅಲ್ಲಿ ನಿಮ್ಗೆ ಈ ಒಂದು ಈ ಖಾತಾನ ಮಾಡ್ಕೊಡ್ತಾ ಇದ್ದಾರೆ. ದಯವಿಟ್ಟು ಕೂಡ ಹೋಗಿ ಎಲ್ಲರೂ ಮಾಡಿಸಿ. ಈ ಒಂದು ಹಳ್ಳಿಗಳಲ್ಲಾದ್ರೆ, ನೀವು ಈ ಒಂದು ಗ್ರಾಮ ಪಂಚಾಯತಿ ಅಂಡರ್ ಅಲ್ಲಿ ಏನಾದ್ರು ಬರೋದಾದ್ರೆ ನಿಮ್ಮ ಒಂದು ಜಮೀನು, ಅಂತವ್ರು ಈ ಸೊತ್ತುನ ಮಾಡ್ಬೇಕಾಗುತ್ತೆ. ಆದ್ರೆ ಈ ಒಂದು ಸಿಟಿಗಳಲ್ಲಿ ನಿಮ್ಮ ಒಂದು ಸೈಟ್ಗಳು ಬರೋದ್ರಿಂದ ನೀವು ಈ ಖಾತಾನ ಮಾಡ್ಬೇಕಾಗುತ್ತೆ. ಈ ಖಾತಾಗೆ ಇವಾಗ ಅವಕಾಶನ ಮಾಡ್ಕೊಟ್ಟಿದ್ದಾರೆ ಸರ್ಕಾರದಿಂದ. ಈ ಒಂದು ಕಾವೇರಿ 2.0 ಅನ್ನೋ ಒಂದು ವೆಬ್ಸೈಟ್ ಮೊದಲೆಲ್ಲ ಆಗಿದ್ರೆ ಸರಿಯಾದ ರೀತಿಯಲ್ಲಿ ವರ್ಕ್ ಆಗ್ತಾ ಇರಲಿಲ್ಲ, ಬಟ್ ಇವಾಗ ಸರಿ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಸರ್ವರ್ಗಳು ಬಿಸಿ ಬರ್ತಾ ಇದೆ. ಬಟ್ ಏನು ಮಾಡೋದಕ್ಕಾಗಲ್ಲ, ಸ್ವಲ್ಪ ನಿಧಾನವಾಗಿ ನೀವು ತಾಳ್ಮೆಯಿಂದ ಮಾಡಿಸ್ಲೇಬೇಕಾಗುತ್ತೆ. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಆಗಿರೋದ್ರಿಂದ ನೀವು ಇಂಪಾರ್ಟೆಂಟ್ ಆಗಿ ಅದನ್ನ ಮಾಡಿಸ್ಲೇಬೇಕಾಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ದಯವಿಟ್ಟು ಕೂಡ ಇಷ್ಟ ಆದ್ರೆ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ಒಂದು ಹೊಸ ಹೊಸ ವಿಡಿಯೋಗಳು ನಾವು ಮಾಡ್ತಾ ಇರ್ತೀವಿ. ಮತ್ತೆ ನಿಮ್ಗೆ ಈ ಒಂದು ಗೌರ್ಮೆಂಟ್ ಯಾವುದೇ ಒಂದು ಸ್ಕೀಮ್ಗಳಾಗಿರ್ಬೋದು, ಮತ್ತೆ ಈ ಒಂದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತ ವಿಚಾರಗಳಾಗಿರ್ಬೋದು, ಎಲ್ಲರ ಬಗ್ಗೆನೂ ಕೂಡ ವಿಡಿಯೋನ ಮಾಡ್ತಾ ಇರ್ತೀವಿ. ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.